ದೀರ್ಘದೇಹೋ ವಿಶಾಲಾಕ್ಷಃ ಶಿವಪ್ರಿಯ ಮಂದಾಚಾರ ಪ್ರಸನ್ನಾತ್ಮ ಪೀಡಾಂ ದೇಹುದು ಮೇ ರವಿನಂದನಾಯ. ಶನಿದೇವರ ಮತ್ತು ಶನಿಗ್ರಹದ ಅನುಕೂಲವಾಗಿರುವಂತಹ ಮಂತ್ರ ಈ ಮಂತ್ರ ಆಗಿದೆ. ಈ ಮಂತ್ರವನ್ನು ಒಂದು ಬಿಳಿ ಹಾಳೆಯಲ್ಲಿ ನೀಲಿ ಪೆನ್ನಿನಿಂದ ಬರೆದುಕೊಂಡು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದಾಗಲಿ ಅಥವಾ ಪ್ರತಿ ಶನಿವಾರಕ್ಕೊಮ್ಮೆ 11 ಬಾರಿ ಈ ಮಂತ್ರವನ್ನು ನೀವು ಪಠನೆ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ಏನಾದರೂ ಕೂಡ ಶನಿಪೀಡೆ ಆಗಿದ್ರೆ ಅಥವಾ ಶನಿಗ್ರಹದಿಂದ 7.5 ಅಷ್ಟಮ ಶನಿ ಅರ್ಧಾಷ್ಟಮ ಶನಿಯಿಂದ ಏನಾದರೂ ತಾವು ಬಳಲ್ತಾ ಇದ್ರೆ ಈ ಮಂತ್ರವನ್ನು 11 ಬಾರಿ ಪಠನೆ ಮಾಡೋದಾಗಲಿ ಅಥವಾ ಒಂದು ಪೇಪರಲ್ಲಿ ನೀಲಿ ಪೆನ್ನಿನಿಂದ ಬರೆದು ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಶನಿಗ್ರಹದಿಂದ ಆಗುವಂತಹ ಸರ್ವ ಸಮಸ್ಯೆಗಳು ಕೂಡ ದೂರ ಹೋಗ್ತವೆ. ಆದರೆ ಹಣಕಾಸಿನಲ್ಲಿ ಕೊಟ್ಟಂತಹ ದುಡ್ಡು ಕೂಡ ವಾಪಸ್ ಬರುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೀಲು ನೋವು ಇರಬಹುದು ಅಥವಾ ಮೊಣಕಾಲು ನೋವು ಅಥವಾ ದೇಹದಲ್ಲಿ ಸುಸ್ತಾಗ್ತಾ ಇದೆ, ಯಾವ ಕೆಲಸನೂ ಮಾಡೋದಕ್ಕೆ ನಮಗೆ ಒಂದು ಹುಮ್ಮಸ್ಸೇ ಇಲ್ಲ ಅನ್ನುವಂಥವ್ರು ಈ ಒಂದು ಮಂತ್ರವನ್ನು ನೀವು ಪಠನೆ ಮಾಡೋದ್ರಿಂದ ಶನಿದೇವರ ಒಂದು ಕ್ರೂರ ದೃಷ್ಟಿ ಏನಿದೆಯಲ್ಲ ಅದು ಕಡಿಮೆ ಆಗ್ತದೆ. ಆ ನವಗ್ರಹದಿಂದ ಆಗುವಂತಹ ಸಮಸ್ಯೆಗಳು ಕೂಡ ದೂರ ಹೋಗುತ್ತೆ. ಸೊ ಹೀಗಾಗಿ 11 ಬಾರಿ ಪ್ರತಿ ಶನಿವಾರಕ್ಕೊಮ್ಮೆ ಅಂಗೈಯಲ್ಲಿ ಒಂದು ಸ್ವಲ್ಪ ಬೆಲ್ಲವನ್ನು ಇಟ್ಕೊಡ್ರಿ. ಆ ಬೆಲ್ಲವನ್ನು ಇಟ್ಕೊಂಡು ಆ ಮಂತ್ರವನ್ನು 11 ಬಾರಿ ಪಠನೆ ಮಾಡಿ ಆ ಬೆಲ್ಲವನ್ನು ತಿಂದ್ಬಿಟ್ಟು ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ರಿ. ಅವತ್ತಿನ ದಿವಸ ಯಾವ ರೀತಿ ನಿಮ್ಮ ಕೆಲಸ ಕಾರ್ಯಗಳ ಆಯಿತು ಅನ್ನೋದನ್ನ ಕಮೆಂಟ್ ಮೂಲಕವಾಗಿ ತಿಳಿಸೋದನ್ನ ಮರಿಬೇಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಅನ್ನ ಕೊಡೋದಕ್ಕೂ ಕೂಡ ಮರಿಬೇಡ್ರಿ. ಇದೇ ತರನಾಗಿರುವಂತಹ ಮಂತ್ರಗಳಿಗಾಗಿ ಮತ್ತು ಜ್ಯೋತಿಷ್ಯಗಳ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.